टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ತಮ್ಮ ಮೇಲಿನ ಕೊಲೆ ಸಂಚಿನ ಬಗ್ಗೆ ಈಗಾಗಲೇ ಮಾಜಿ ಸಚಿವರು ಶಾಸಕರಂತ ಮುನಿರತ್ನವರು ಸದನದಲ್ಲಿ ಪ್ರಸ್ತಾಪ ಮಾಡಿದರೆ ಖುದ್ದು ಮುನಿರತ್ನವರು ನಮ್ಮ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಸದನದಲ್ಲಿ ಒಂದು ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿ ನನ್ನ ಮೇಲೆ ಕೊಲೆ ಸಂಚು ನಡೀತಾ ಇದೆ ಅಂತೇಳಿ. ಏನು ಸರ್ ಸಂಚು? ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು ಮತ್ತು ಬೆಂಗಳೂರು ನಗರ ಜಿಲ್ಲೆ ಅಧ್ಯಕ್ಷ ಹನುಮಂತರಾಯಪ್ಪ ಮತ್ತು ಅವರ ಮಗಳು 4 ಜನ ಸೇರಿ 6 ತಿಂಗಳಿಂದ ಕೊಲೆ ಮಾಡೋದಕ್ಕೆ ಸಂಚು ಮಾಡ್ತಾಯಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಚುನಾವಣೆ ಪ್ರಚಾರನೂ ಆರಂಭ ಮಾಡಿದ್ದಾರೆ. ಇದು ನನ್ನ ಗಮನಕ್ಕೆ ಬಂದು ನಾನು ಎಲ್ಲಿ ಓಡಾಡೋಕ್ಕಾಗ್ತಾಯಿಲ್ಲ. ಎಲ್ಲನ್ನು ಓಡಾಡಿದ್ರೆ ನನಗೆ ಮೊಟ್ಟೆ ಹೊಡೆಯೋದು, ಶರ್ಟ್ ಹರಿಯೋದು, ನನ್ನ ಮುಖಕ್ಕೆ ಮಸಿ ಬಳಿಯೋದು, ಹಾಗೂ ನನ್ನ ಕಾರುಗಳಿಗೆ ಕಲ್ಲು ಹೊಡೆಯೋದು, ಯಾವುದನ್ನ ಕಾರ್ಯಕ್ರಮಗಳಿಗೆ ಹೋದರೆ ಹಿಂಸೆ, ನರಕ ಒಂಥರ ಹಿಂಗೆಲ್ಲ ಮಾಡ್ತಾಯಿದ್ದಾರೆ. ಇದಕ್ಕೆ ನನಗೆ ಗವರ್ನರ್ಗೆ ನಾನು ಫಸ್ಟು ನನ್ನ ಗನ್ಮ್ಯಾನ್ಗಳನ್ನೂ ಕೊಟ್ಟಿಲ್ಲ. ಗನ್ಮ್ಯಾನ್ಗಳನ್ನ ಡಿ ಕೆ ಶಿವಕುಮಾರ್ ಅವರು ಅವನು ಸತ್ರು ಪರವಾಗಿಲ್ಲ, ಗನ್ಮ್ಯಾನ್ ಕೊಡಬೇಡ್ರಿ ಅಂತೇಳಿ 6 ತಿಂಗಳಿಂದ ನನಗೆ ಗನ್ಮ್ಯಾನ್ ಕೊಟ್ಟಿಲ್ಲ. ಆಗ ಅದೇ ರೀತಿ ಗವರ್ನರಿಗೆ ಮನವಿ ಕೊಟ್ಟಿದ್ದೀನಿ, ಆಮೇಲೆ ಪೊಲೀಸ್ ಕಮಿಷನರ್ಗೆ ಕೊಟ್ಟಿದ್ದೀನಿ, IG ಕೊಟ್ಟಿದ್ದೀನಿ. ಆದರೂ ಏನೂ ಸಹ ಆಗಲಿಲ್ಲ. ಕೊನೆಗೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೀನಿ, ಕೇಂದ್ರ ಗೃಹ ಮಂತ್ರಿಗಳಿಗೆ ಬರೆದಿದ್ದೀನಿ, ಮತ್ತು CBIಗೆ, EDಗೆ ಮತ್ತು ಹ್ಯೂಮನ್ ರೈಟ್ಸ್ಗೆ ಎಲ್ರಿಗೂ ಸಹ ಪತ್ರ ಬರೆದು ಕೊನೆಗೆ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾನೊಂದು ಕೇಸ್ ಫೈಲ್ ಮಾಡಿದೆ. ಸುಪ್ರೀಂ ಕೋರ್ಟಲ್ಲಿ ನೀನು ಕರ್ನಾಟಕಕ್ಕೆ ಗೌರ್ಮೆಂಟ್ಗೆ ಒಂದು ಲೆಟ್ರ್ ಬರೆದಿದ್ದಾರೆ. ಸುಪ್ರೀಂ ಕೋರ್ಟು ಮತ್ತು ಸೆಂಟ್ರಲ್ ಗೌರ್ಮೆಂಟು ಆಕ್ಷನ್ ತೊಗೊಳ್ಳಿ ಅಂತಂದ್ರೆ ಇವತ್ತಿಗೂ ನನಗೆ ಒಂದು ರಕ್ಷಣೆ ಇಲ್ಲ. ಈ ಥರ ಒಂದು ಮಾಡ್ತಾ ಇರೋದು ಇವತ್ತು ಸಭೆಯಲ್ಲಿ ಮಾನ್ಯ ಸಭಾಧ್ಯಕ್ಷರ ಗಮನಕ್ಕೆ ತಂದಿದ್ದೀನಿ. ನೋಡೋಣ ನಾಳೆ ಏನಾಗ. ಸಭಾಧ್ಯಕ್ಷರಿಗೆ ಒಂದಷ್ಟು ಡಾಕ್ಯುಮೆಂಟ್ಸ್ ಕೂಡ ಕೊಟ್ಟಿದ್ದೀರಿ ಇನ್ನೂ ಮಾಹಿತಿ ಸರ್. ಏನು ಡಾಕ್ಯುಮೆಂಟ್ಸ್ ಕೊಟ್ಟಿರಿ ಸರ್? ಅದು ಸುಪ್ರೀಂ ಕೋರ್ಟ್ ಏನು ಡೈರೆಕ್ಷನ್ ಕೊಟ್ಟಿತ್ತು ಆ ಎಲ್ಲ ದಾಖಲೆನೂ ಅವ್ರು ಕೊಟ್ಟಿದ್ದೀನಿ. ಅಂದರೆ ಈಗ ನಿಮಗೆ ಜೀವ ಬೆದರಿಕೆ ಇರೋದು ನನ್ನ ರಕ್ಷಣೆ ಕೇಳ್ತಾ ಇದ್ರಿ ಹಂಗಾರೆ ಸದನದಲ್ಲಿ? ಕೇಳ್ತಾ ಇದ್ದೀನಿ. ನನಗೆ ಕೊಲೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಹನುಮಂತರಾಯಪ್ಪ ಅವ್ರ ಮಗಳು, ಅವ್ರ ಮಗ ಕುಸುಮನ್ನ MLA ಮಾಡೋದು 1 ಪಾಯಿಂಟ್ ಪ್ರೋಗ್ರಾಮ್ ಈ 3 ಜನಕ್ಕೆ MLA ಮಾಡೋದಕ್ಕೋಸ್ಕರ ನಿಮ್ಮನ್ನು ಕೊಲೆ ಮಾಡೋ ಪ್ರಯತ್ನ ಸರ್? ಕುಸುಮನ್ನ MLA ಮಾಡೋಕ್ಕೋಸ್ಕರ ಮುನಿರತ್ನನ್ನ ಕೊಲೆ ಮಾಡಿದ್ರೆ MLA ಮಾಡ್ಬೋದು. ಈಗಾಗಲೇ ಅವರು ಚುನಾವಣಾ ಪ್ರಚಾರ ಪ್ರಾರಂಭ ಮಾಡಿದ್ದಾರೆ. ಎಲ್ಲ ಕಡೆ ಓಡಾಡಿ ನೆಕ್ಸ್ಟು ಇನ್ನೊಂದು 6 ತಿಂಗಳಲ್ಲಿ ಚುನಾವಣೆ ಬರುತ್ತೆ, ಓಟ್ ಹಾಕಿ ಅಂತ ಎಲ್ಲ ಕಡೆ ಕೇಳ್ತಾ ಇದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯನೇ. ಭಾಳಷ್ಟು ಇವರು 3 ಜನ ಒಂದಾಗಿ ಅದರಲ್ಲಿ ಪ್ರಮುಖ ನನ್ನ ಕೊಲೆಗೆ ಸಂಚು ಮಾಡ್ತಾ ಇರೋವಂಥದ್ದು ಪ್ರಮುಖ ವ್ಯಕ್ತಿ ಡಿ ಕೆ ಶಿವಕುಮಾರು, ಡಿ ಕೆ ಸುರೇಶು, ಹನುಮಂತರಾಯಪ್ಪ, ಕುಸುಮನ್ MLA ಮಾಡೋಕ್ಕೆ. ಅನುಕಂಪ ಗಿಟ್ಸ್ಕೊಳ್ಳಿ ಈ ರೀತಿಯಾಗಿ ಒಂದಷ್ಟು ಆರೋಪ ಮಾಡ್ತಾ ಇದ್ದಾರೆ ಅಂತೇಳಿ ಹಿಂದೆ ಹೇಳಿದರು ಸರ್ ಅವರು. ಈಗ ಅನುಕಂಪ ಗಿಟ್ಸೋಂಗಿದ್ರೆ 6 ತಿಂಗಳಿಂದ ಗನ್ಮ್ಯಾನ್ ಕೊಡ್ತಾ ಇಲ್ವಲ್ಲ. ಸುಪ್ರೀಂ ಕೋರ್ಟಿಗೆ ನಾನು ಯಾಕೆ ಹೋಗ್ಬೇಕಾಯ್ತು? ನನಗೆ ರಕ್ಷಣೆ ಕೊಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ರಕ್ಷಣೆ ಕೊಟ್ಟಿಲ್ಲ. ಇವತ್ತು ಯೋಗೀಶ್ ಗೌಡನ ಕೊಲೆ ಪ್ರಕರಣದಲ್ಲಿ ಇರೋಂಥವ್ರಿಗೆ 3 ಜನ ಗನ್ಮ್ಯಾನ್ಗಳು ಕೊಡ್ತೀರಿ. ರೇಪ್ ಕೇಸಲ್ಲಿರೋರು 3 ಜನ ಗನ್ಮ್ಯಾನ್ ಕೊಡ್ತೀರಿ. ನನ್ನ ಮೇಲೆ ಸುಳ್ಳು ರೇಪ್ ಕೇಸ್ ಹಾಕಿ ನನ್ನನ್ನು ಜೈಲಿಗೆ ಕಳಿಸಿ ಗನ್ಮ್ಯಾನ್ಗಳನ್ನ ತೊಗೊಂಡು ಕೊಲೆ ಮಾಡಿ ಚುನಾವಣೆ ಮಾಡಬೇಕು ಅಂತ ಸಂಚು ಮಾಡ್ತಾ ಇರೋದು. ಇದು ನೀವು ಹೋರಾಟ ಮಾಡ್ತೀರಾ ಹಾಗಾದರೆ? ನನ್ನ ಹೆಂಗಿದ್ರೂ ಸಾಯಿಸ್ತಾರೆ, ಸಾಯೋಷ್ಟು ದಿನ ಹೋರಾಟ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಇದಿಷ್ಟು ಮಾಜಿ ಸಚಿವರು ಶಾಸಕರಂತ ಮುನಿರತ್ನವರ ಮಾತು. ನನ್ನ ರಕ್ಷಣೆಗಾಗಿ ಸದನದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದ್ದೀನಿ, ನನ್ನ ಹೋರಾಟ ನಿರಂತರ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರುವಂಥ. ಕ್ಯಾಮ್ರಾಮನ್ ಬಸವರಾಜ್ ಜೊತೆ ಸುನಿಲ್, TV9 ಬೆಂಗಳೂರು.